ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ಇದೇನು ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನ ಅಂತಿದೆ. ಇದು ಮೈಸೂರಲ್ಲಿರೋದು. ಇದು ತುಂಬ ಪ್ರಸಿದ್ಧಿಯಾದಂಥ ಸ್ಥಳ. ಸ್ವತಂತ್ರ ಬರೋಕ್ಕಿಂತ ಮೊದಲು ಇಲ್ಲಿ ಕೆರೆ ಇತ್ತು ಅಂತ ಹೇಳ್ತಾರೆ ಹಿರಿಕರು. ತದನಂತರ ಸ್ವತಂತ್ರ ಹೋರಾಟ ಮಾಡೋಕ್ಕೋಸ್ಕರ ಇಲ್ಲಿ ಬಂದು ಸೇರ್ತಿದ್ರಂತೆ. ಹೋರಾಟಗಾರರು ಯಾರಿದ್ರು ಎಲ್ಲ ಇಲ್ಲಿ ಬಂದು ಸೇರಿ ಆ ನಿರ್ಣಯಗಳನ್ನ ತಗೊಳ್ತಿದ್ರು. ಯಾವ ರೀತಿ ರೂಪುರೇಷೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಈ ಜಾಗದಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಡೋದಕ್ಕೆ ರೂಪುರೇಷೆ ರೆಡಿ ಮಾಡುತ್ತಿದ್ದಂಥ ಜಾಗ ಇದು. ಒಟ್ಟಿಗೆ ಕೂಡುತ್ತಿದ್ದಂಥ ಜಾಗ ಇದು. ಅದಕ್ಕೆ ಈಗ ಇದನ್ನು ಇಂಡಿಪೆಂಡೆಂಟ್ ಫೈಟರ್ ಅಂತ ಹೇಳ್ತಾರೆ. ಆ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ಆ ಕಾಲದ ಹಳಬ್ರು ಏನೇನಿದ್ರು ಅವರೆಲ್ಲ ಒಟ್ಟಿಗೆ ಈ ಜಾಗದಲ್ಲಿ ತೀರ್ಮಾನಗಳು ಮಾಡ್ತಿದ್ರು. ಏನು ಮಾಡಬೇಕು, ಹೇಗೆ ಮಾಡಬೇಕಂತ ತೀರ್ಮಾನ ಮಾಡುತ್ತಿದ್ದಂಥ ಸ್ಥಳ ಇದು. ಆಮೇಲೆ ಇಲ್ಲಿಗೆ ಗಾಂಧೀಜಿಯವರು ಬಂದಿದ್ದಾರೆ ಅಂತ ಹೇಳ್ತಾರೆ ಹಿರಿಕರು. ಅದಕ್ಕೆ ಇದು ಇಂಡಿಪೆಂಡೆಂಟ್ ಫೈಟರ್ಸ್ ಪಾರ್ಕ್ ಅಂತ ಪ್ರಸಿದ್ಧಿ ಇದೆ. ಹಾಗೆ ತೋರಿಸ್ತೀನಿ, ಒಂದ್ಸಲಿ ನೋಡ್ಕೊಂಬನ್ನಿ. ಇಲ್ಲಿ ಗಾಂಧಿ ಪ್ರತಿಮೆನೂ ಇದೆ. ಸ್ವತಂತ್ರಕ್ಕೋಸ್ಕರ ಜನಗಳನ್ನ ಗಾಂಧಿ ಒಗ್ಗೂಡಿ ಕರ್ಕೊಂಡು ಹೋಗ್ತಿದ್ದಂಥ ಪ್ರತಿಮೆಗಳು ನಿರ್ಮಿಸಿದ್ದಾರೆ. ತೋರಿಸ್ತೀನಿ. ಈಗ ಪಾರ್ಕಾಗಿ ಬದಲಾವಣೆ ಆಗಿದೆ. ಸಿಟಿ ಸೆಂಟ್ರಲ್ ಇರೋದು ಇದು. ಮೈಸೂರು ಸಿಟಿ ಸೆಂಟ್ರಲ್ ಇದೆ. ತುಂಬ ದೊಡ್ಡ ಜಾಗ ಇದು. ಡೈಲಿ ಬೆಳಿಗ್ಗೆ ಇದ್ದರೆ ವಾಕಿಂಗಿಗೆ ಮುಕ್ತವಾದ ಸ್ಥಳ ಇದು. ಫುಲ್ ಮರ ಗಿಡಗಳಿಂದಲೇ ತುಂಬಿದೆ. ವಾಕ್ ಮಾಡ್ಬೋದು, ಮಕ್ಕಳುಗಳು ಆಟ ಆಡ್ಬೋದು. ತುಂಬ ಗ್ರೀನಾಗಿ ತುಂಬ ಅಚ್ಚುಕಟ್ಟಾಗಿದೆ. ಏನು ಮೈಸೂರಲ್ಲಿ ಶಾಂತಲಾ ಥಿಯೇಟ್ರ್ ಅಂತ ಒಂದು ಫೇಮಸ್ ಥಿಯೇಟ್ರ್ ಇತ್ತು, ಅದೀಗ ಹೊಡೆದಾಕಿದ್ದಾರೆ. ಆ ಥಿಯೇಟ್ರ್ ಏನಿತ್ತು ಅದರ ಆಪೋಸಿಟೇ ಇರೋವಂಥದ್ದು. ಪಕ್ಕದಲ್ಲೇ ಫೇಮಸ್ ರಾಘವೇಂದ್ರ ಮಠ ಇದೆ. ಹಳೆಯ ಕಾಲದ್ದು ಪಾರ್ಕ್ ಪಕ್ಕದಲ್ಲೇ ರಾಘವೇಂದ್ರ ಮಠನೂ ಇದೆ. ಹಳೆಯ ಕಾಲದಲ್ಲಿ ಇದು ಕೆರೆ ಆಗಿತ್ತು ಅಂತ ಹಿರಿಕರು ಹೇಳ್ತಾರೆ. ತದನಂತರ ಇದು ಸ್ವತಂತ್ರ ಹೋರಾಟಗಾರರು ಒಗ್ಗೂಡುವ ಸ್ಥಳವಾಗಿ ಬದಲಾವಣೆಗೊಂಡು ಈಗ ಅವರ ಹೆಸರಲ್ಲಿ ಪಾರ್ಕ್ ಆಗಿದೆ. ಪ್ರಾಣಿಗಳು ಬಂದ್ಬಿಟ್ಟಿಲ್ಲಿ ನಾಯಿಗಳಂತ ಬಂದಿಲ್ಲಿ ರೆಸ್ಟ್ ತಗೊಳ್ಳೋಂಥ ಸ್ಥಳನೂ ಆಗಿದೆ. ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ನೆಚ್ಚಿನ ಸ್ಥಳ ಪಾರ್ಕ್ ಇದು. ನೋಡಿ, ಪ್ರತಿಮೆಗಳಿದು. ಹೋರಾಟಕ್ಕೋಸ್ಕರ ಜನಗಳನ್ನ ಉರಿದುಂಬಿಸಿ ಗಾಂಧೀಜಿ ಕರ್ಕೊಂಡು ಹೋಗ್ತಿರೋಂಥ ಪ್ರತಿಮೆಗಳು ಮಾಡಿದ್ದಾರೆ. ಎಷ್ಟೋ ಜನ ಸುಸ್ತಾಗಿ ಕೂತಿರೋರಿಗೆ ಕೈ ಹಿಡಿದು ಎತ್ಕೊಂಡು ಕರ್ಕೊಂಡು ಹೋಗೋಂಥ ದೃಶ್ಯಗಳಿದು.
ನಾವೆಲ್ಲ ಈಗ ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿರೋ ಕಾರಣ ಈ ಸ್ವತಂತ್ರ ಹೋರಾಟಗಾರರು ಅವರ ನೆನಪಿಗೋಸ್ಕರ ಈ ಪಾರ್ಕ್ ಇರೋದು ಮೈಸೂರಲ್ಲಿ. ಎಷ್ಟು ಬಲಿದಾನ, ರಕ್ತಪಾತ ಏನೇನೋ ನಡೆದುಬಿಟ್ಟಿದೆ. ಅವೆಲ್ಲ ರಿಸಲ್ಟು ಈಗ ನಾವು ನೆಮ್ಮದಿಯಾಗಿರೋದು. ಅದಕ್ಕೋಸ್ಕರ ಅವರ ನೆನಪಿಗಾಗಿ ಇದು ಸುಂದರ ಉದ್ಯಾನವನ ನಿರ್ಮಿಸಿ ಅವ್ರ ಹೆಸರಿಟ್ಟಿದ್ದಾರೆ. ಮೈಸೂರವರಿಗೆ ಇದೆಲ್ಲ ಗೊತ್ತಿರುತ್ತೆ. ಹೊರಗಡೆ ಯಾರು ಬಂದರೆ ಇದನ್ನು ಒಂದ್ಸಲ ಪಾರ್ಕ್ನ ವಿಸಿಟ್ ಮಾಡಿ. ಫೇಮಸ್ ಪಾರ್ಕು ಒಂದ್ಸಲ ವಿಸಿಟ್ ಮಾಡಿ. ಮೈಸೂರಲ್ಲಿ ಯಾರಿಗೆ ಕೇಳಿದ್ರು ಈ ಪಾರ್ಕ್ ಹತ್ರ ಕರ್ಕೊಂಬಂದು ಬಿಟ್ಬಿಡ್ತಾರೆ. ಆಟೋದರಾಗಲಿ, ಟ್ಯಾಕ್ಸಿ ಇರಲಿ, ಯಾರೇ ಇರಲಿ, ಯಾರಿಗೆ ಕೇಳಿದ್ರು ಜನಗಳು ಅಡ್ರೆಸ್ ಹೇಳ್ಬಿಡ್ತಾರೆ. ಓಕೆ, ಬಾಯ್ ಕನ್ನಡಿಗರೇ.